ಕ್ರೀಮ್ ಫೌಂಡೇಶನ್, ಲಿಕ್ವಿಡ್ ಫೌಂಡೇಶನ್ ಇವೆರಡು ಒಂದೇ ಅಂತ ನಿಮಗೆ ಅನಿಸ್ತಾ ಇದೆಯಾ? ಸ್ಕಿನ್ ಶೇಡ್ಗಿಂತನೂ ಸ್ವಲ್ಪ ಲೈಟರ್ ಇದೆ. ಜಸ್ಟ್ ನಿಮಗೆ ತಿಳಿಸೋ ಸಂಬಂಧ ಇದನ್ನ ಅಪ್ಲೈ ಮಾಡ್ಕೊಂಡೀನಿ. ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಬೇಸ್ ಫೌಂಡೇಶನ್ ಎರಡು ಒಂದೇ ಅಂತ ತಿಳ್ಕೊಂಡಿದ್ದೀರಾ? ನೋ ಗೈಸ್, ಇಟ್ ಇಸ್ ಅ ರಾಂಗ್ ಫೌಂಡೇಶನ್ ಆಯ್ಕೆ ಮಾಡಿದರೆ ಮೇಕಪ್ ಕೇಕಿ ಮತ್ತು ಹೆವಿ ಆಗಿ ಕಾಣಬಹುದು. ಹಾಗಿದ್ರೆ ಯಾವ ಫೌಂಡೇಶನ್ ಇಸ್ ಬೆಸ್ಟ್ ಅನ್ನೋದನ್ನ ಮುಂದೆ ನೋಡೋಣ. ಎಸ್ ಗೈಸ್, ಟುಡೇ ವಿ ಆರ್ ಲರ್ನ್ ಲಿಕ್ವಿಡ್ ಫೌಂಡೇಶನ್ ವರ್ಸಸ್ ಕ್ರೀಮ್ ಬೇಸ್ ಫೌಂಡೇಶನ್. ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇಂದಿನ ವಿಡಿಯೋದಲ್ಲಿ ನಾವು ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಬೇಸ್ ಫೌಂಡೇಶನ್ ಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾವ ಸ್ಕಿನ್ ಟೈಪ್ ಗೆ ಯಾವುದು ಸೂಕ್ತ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರ್ದು ಎಂಬುದನ್ನ ನಾವು ಇಂದಿನ ಕ್ಲಾಸ್ ನಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಈಗ ಒಬ್ರಿಗೆ ಹಚ್ಚಿದಂತಹ ಕ್ರೀಮ್ ಅಥವಾ ಒಬ್ರಿಗೆ ಹಚ್ಚಿರುವಂತಹ ಫೌಂಡೇಶನ್ ಇನ್ನೊಬ್ರಿಗೆ ಸೂಟ್ ಆಗುವುದಿಲ್ಲ. ನನ್ನ ಕ್ರೀಮ್ ಬೇಸ್ ಫೌಂಡೇಶನ್ ಸೂಟ್ ಆಗ್ತದ, ಅದೇ ಕ್ರೀಮ್ ಬೇಸ್ ಫೌಂಡೇಶನ್ ಇನ್ನೊಬ್ರಿಗೆ ಅಪ್ಲೈ ಮಾಡಕ್ ಹೋದಂದ್ರೆ ಅದು ಸೂಟ್ ಆಗುದಿಲ್ಲ. ಯಾಕಂತಂದ್ರೆ ಅದಕ್ಕೆ ಸೈಂಟಿಫಿಕ್ ಆದಂತಹ ರೀಸನ್ ಇದೆ. ಅದಕ್ಕೆ ನೀಟಾಗಿ ನಾವು ಸ್ಕಿನ್ ಅನಲೈಸ್ ಮಾಡಿ ಯಾವ ಸ್ಕಿನ್ ಟೈಪ್ಗೆ ಯಾವ ತರ ಫೌಂಡೇಶನ್ ಬರ್ತದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಫೌಂಡೇಶನ್ ಗಳನ್ನ ಚೂಸ್ ಮಾಡಿದಂದ್ರ ನಮ್ಮ ಫೌಂಡೇಶನ್ ಅಥವಾ ನಮ್ಮ ಮೇಕಪ್ ರಿಸಲ್ಟ್ ಫ್ಯಾಬ್ಯುಲಸ್ ಆಗಿ ಬರ್ತದ. ಗೈಸ್, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡೀಟೇಲ್ ಆಗಿ ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಬೇಸ್ ಫೌಂಡೇಶನ್ ಬಗ್ಗೆ ತಿಳಿಯೋಣ. ಫಸ್ಟ್ ನಾನು ಲಿಕ್ವಿಡ್ ಫೌಂಡೇಶನ್ ಗಳ ಬಗ್ಗೆ ತಿಳಿಸ್ತೇನೆ. ಲಿಕ್ವಿಡ್ ಫೌಂಡೇಶನ್ ಗಳಂದ್ರ ಈ ರೀತಿ ಹಿಂಗ್ ಕಂಟೈನರ್ಸ್ ಇರ್ತಾವ, ಇದ್ರಾಗ ಬರ್ತಾವ ಲಿಕ್ವಿಡ್ ಫೌಂಡೇಶನ್. ಮತ್ತೆ ಕ್ರೀಮ್ ಬೇಸ್ ಫೌಂಡೇಶನ್ ಅಂತಂದ್ರ ಈ ರೀತಿ ಪ್ಯಾಲೆಟ್ ನಲ್ಲಿ ಮತ್ತು ಈ ರೀತಿ ಸ್ಟಿಕ್ ನಲ್ಲಿ ಇವು ಕ್ರೀಮ್ ಬೇಸ್ ಫೌಂಡೇಶನ್ ಗಳು ಬರ್ತಾವ. ಫಸ್ಟ್ ಆಫ್ ಆಲ್ ಲಿಕ್ವಿಡ್ ಫೌಂಡೇಶನ್ ಗಳನ್ನ ಯಾರಿಗೆ ಯೂಸ್ ಮಾಡುದು, ಅದ್ರ ಬೇಸ್ ಏನಿರ್ತದ, ಮತ್ತೆ ಯಾವ್ಯಾವ ವೆದರ್ ಅನುಸಾರವಾಗಿ ಯಾವ್ಯಾವ ಫೌಂಡೇಶನ್ ಅನ್ನ ಯೂಸ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು. ಇದು ನನ್ನ ಶೇಡ್ಗಿಂತನೂ ಸ್ವಲ್ಪ ಡಾರ್ಕೆಸ್ಟ್ ಶೇಡ್ ಅದ, ಇದು ಒಂದ ಫೇರ್ ಶೇಡ್ ಅದ. ನಾವು ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋತೇನೆ. ಲಿಕ್ವಿಡ್ ಫೌಂಡೇಶನ್ ಲೈಟ್ ಸ್ಟ್ರಕ್ಚರ್ ಹೊಂದಿರ್ತೈತಿ. ಇದ್ರ ಮೇಲೆ ಸ್ಕಿನ್ ಮೇಲೆ ಹಾಕಿದಾಗ ಅದು ಎಕ್ದಮ್ ಲೈಟ್ ವೈಟ್ ಸ್ಟ್ರಕ್ಚರ್ ಕಾಣ್ತೈತಿ, ಹೆವಿ ಅನ್ಸೋದಿಲ್ಲ. ಸ್ಕಿನ್ ಮೇಲೆ ಸುಲಭವಾಗಿ ಬ್ಲೆಂಡಿಂಗ್ ಆಗ್ತೈತಿ. ಈಗ ನೋಡಿ, ಈಗ ನಾನು ಈ ಡಾರ್ಕ್ ಶೇಡ್ ಮತ್ತು ಲೈಟ್ ಶೇಡ್ ಅನ್ನ ಮಿಕ್ಸ್ ಮಾಡ್ಕೊಂಡು ನನ್ನ ಸ್ಕಿನ್ ಟೋನಿಗೆ ಹೊಂದುವಂತಹ ಶೇಡ್ ಅನ್ನ ಕ್ರಿಯೇಟ್ ಮಾಡ್ಕೋದೇನೆ. ನಂದ CTM ಫಸ್ಟ್ ಅನ್ನ ಮುಗ್ದದ. ಕ್ಲೆನ್ಸಿಂಗ್, ಟೋನಿಂಗ್, ಮಾಯಶ್ಚರೈಸರ್ ಮಾಡಿದೆ ನಾನು. ಸಿ ಗೈಸ್, ಬ್ಲೆಂಡಿಂಗ್ ಎಷ್ಟು ನೀಟ್ ಈಸಿ ಆಗ್ತೈತಿ. ಸ್ವಲ್ಪ ನಾವು ಬ್ಲೆಂಡ್ ಮಾಡಿದ್ವು ಅಂದ್ರ ಆಗಿಂದಾಗಿ ಸ್ಕಿನ್ ಅಲ್ಲಿ ನೀಟಾಗಿ ಮರ್ಜ್ ಆಗ್ತೈತಿ. ದಿಸ್ ಇಸ್ ಕಾಲ್ಡ್ ಲಿಕ್ವಿಡ್ ಫೌಂಡೇಶನ್. ಇದೊಂದು ನ್ಯಾಚುರಲ್ ಆಗಿ ಫಿನಿಶ್ ಸಿಗ್ತೈತಿ ನಮಗ. ಸ್ಕಿನ್ ನಾಗ ನಾವ್ ಏನೋ ಎಕ್ಸ್ಟ್ರಾ ಅಪ್ಲೈ ಮಾಡಿದ್ವು ಅಂತ ಅನ್ಸಂಗಿಲ್ಲ. ಎಷ್ಟು ನೀಟಾಗಿ ಅಪ್ಲೈ ಆಗಿದೆ ನೋಡಿ. ಎಷ್ಟು ಬ್ಲೆಂಡಿಂಗ್ ಮಾತ್ರ ಎಕ್ದಮ್ ಈಸಿ. ಮತ್ತೆ ಈ ಫೌಂಡೇಶನ್ ಅಲ್ಲಿ, ಲಿಕ್ವಿಡ್ ಫೌಂಡೇಶನ್ ಅಲ್ಲಿ ಕವರೇಜ್ ಕಮ್ಮಿ ಇರ್ತದ. ಇಲ್ಲಿ ನೀವು ನೋಡಬಹುದು, ನಂದಿಲ್ಲಿ ಅನ್ಇವನ್ ಸ್ಕಿನ್ ಅದಲ್ಲ, ಇದು ಅಷ್ಟೊಂದು ಹೈಡ್ ಆಗಿಲ್ಲ. ಲಿಕ್ವಿಡ್ ಫೌಂಡೇಶನ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಹೈಡ್ ಆಗೋದಿಲ್ಲ, ಕವರೇಜ್ ಕಮ್ಮಿ ಇರ್ತದ. ಗೈಸ್, ಲಿಕ್ವಿಡ್ ಫೌಂಡೇಶನ್ ಬೆನಿಫಿಟ್ಸ್ ಏನಂತಂದ್ರ ಇದು ನ್ಯಾಚುರಲ್ ಆಗಿ ಫಿನಿಶ್ ಸಿಗ್ತೈತಿ, ಈಸಿ ಬ್ಲೆಂಡಿಂಗ್ ಇರ್ತೈತಿ. ಡೈಲಿ ಬೇಸಿಸ್ ಮೇಕಪ್ ಮಾಡೋರಿಗೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಲಿಕ್ವಿಡ್ ಫೌಂಡೇಶನ್. ಮತ್ತೆ ಬಿಗಿನರ್ಸ್ ಮೇಕಪ್ ಆರ್ಟಿಸ್ಟ್ ಗಳಿಗೆ ಇದು ಬ್ಲೆಂಡಿಂಗ್ ಬಹಳ ಈಸಿಯಾಗಿ ಆಗೈತಿ. ಬಿಗಿನರ್ಸ್ ಮೇಕಪ್ ಆರ್ಟಿಸ್ಟ್ ಗಳಿಗೂ ಕೂಡ ಬಹಳ ಯೂಸ್ಫುಲ್ ಅಂತಾನೆ ಹೇಳ್ಬಹುದು. ಬ್ಲೆಂಡಿಂಗ್ ಮಾಡಕ ಬಹಳ ಕಷ್ಟ ಆಗುದಿಲ್ಲ, ಇದು ಎಕ್ದಮ್ ಈಸಿಯಾಗಿ ಬ್ಲೆಂಡ್ ಆಗ್ತದ. ಹಾಗಿದ್ರೆ ಇದು ಯಾರಿಗೆಲ್ಲ ಸೂಕ್ತ ಅಂತಂದ್ರ, ಯಾವ ಸ್ಕಿನ್ ಗಳಿಗೆ ಇದು ಸೂಟ್ ಆಗ್ತೈತಿ ಅಂತಂದ್ರ ನಾರ್ಮಲ್ ಸ್ಕಿನ್ ದವ್ರಿಗೆ ಸೂಟ್ ಆಗ್ತೈತಿ ಅಂಡ್ ಕಾಂಬಿನೇಷನ್ ಸ್ಕಿನ್ ದವ್ರಿಗೆ ಇದು ಸೂಟ್ ಆಗೈತಿ. ಲಿಕ್ವಿಡ್ ಫೌಂಡೇಶನ್ ಕಾಂಬಿನೇಷನ್ ಸ್ಕಿನ್ ದವ್ರಿಗೆ ಸೂಟ್ ಆಗೈತಿ ಮತ್ತೆ ನಾರ್ಮಲ್ ಸ್ಕಿನ್ ದವ್ರಿಗೆ ಸೂಟ್ ಆಗೈತಿ. ಕ್ರೀಮ್ ಬೇಸ್ ಫೌಂಡೇಶನ್ ಅಂದ್ರೆ ಈ ತರ ಪ್ಯಾಲೆಟ್ ನಾಗೂ ಬರ್ತೈತಿ ಮತ್ತ ಈ ತರ ಸ್ಟಿಕ್ಕಿ ಫಾರ್ಮ್ ದಾಗೂ ಬರ್ತೈತಿ. ಯಾವ ರೀತಿ ಅಪ್ಲೈ ಆಗ್ತೈತಿ ನೋಡೋಣ್ರಿ. ಇಲ್ಲಿ ನಾನು ಯಾವ ಕಲರ್ ಕರೆಕ್ಟ್ ಅನ್ನ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ನಾನು ಫೌಂಡೇಶನ್ ಅನ್ನ ಯಾವ ರೀತಿಯಾಗಿ ಕವರೇಜ್ ಕೊಡ್ತಾವ ಅಂತ ಹೇಳಿ ಡೈರೆಕ್ಟ್ ಆಗಿ ತೋರ್ಸಕತ್ತೇನೆ. ಈಗ ನೀವು ನಿಮ್ ಕಣ್ ಮುಂದೆ ನೋಡ್ಕೋಬಹುದು ಯಾವ್ದು ಕವರೇಜ್ ಹೆಚ್ಚದ, ಯಾವ್ದು ಕವರೇಜ್ ಕಡಿಮೆ ಅದ, ಮತ್ತೆ ಡೈಲಿ ಬೇಸಿಸ್ ಗೆ ಯಾವ ರೀತಿಯಾದಂತಹ ಫೌಂಡೇಶನ್ ಸೂಕ್ತ ಅಂತ ಹೇಳಿ ನೀವು ಜಡ್ಜ್ ಮಾಡಬಹುದು. ಇದ ನನ್ನ ಸ್ಕಿನ್ನಿಗೆ, ಈ ಶೇಡ್ ನನ್ನ ಸ್ಕಿನ್ಗೆ ಸೂಟ್ ಆಗ್ತೈತಿ, ನಾನು ಈ ಶೇಡ್ ಅನ್ನ ತಗೊಂಡೆ. ಕ್ರೀಮ್ ಬೇಸ್ ಫೌಂಡೇಶನ್ ಯೂಸ್ ಮಾಡೋದ್ನಾಗ ಸ್ವಲ್ಪ ನಾವು ಈ ತರ ರಬ್ ಮಾಡಿನ ಪ್ರಾಡಕ್ಟ್ ಅನ್ನ ತಗೋಬೇಕಾಗ್ತೈತಿ. ಈ ಸೈಡ್ ನಾನು ಲಿಕ್ವಿಡ್ ಫೌಂಡೇಶನ್ ಯೂಸ್ ಮಾಡೀನಿ, ನನ್ನ ಲೆಫ್ಟ್ ಸೈಡ್ ಈಗ ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಯೂಸ್ ಮಾಡಕತ್ತೀನಿ. ಸಿ ಗೈಸ್, ಕ್ರೀಮ್ ಬೇಸ್ ಫೌಂಡೇಶನ್ ಎಷ್ಟು ಥಿಕ್ ಅದ ಮತ್ತ ಕವರೇಜ್ ಜಾಸ್ತಿ ಅದ. ನಂದ ಡಾರ್ಕ್ ಸರ್ಕಲ್ ಎಷ್ಟು ನೀಟಾಗಿ ಹೈಡ್ ಐತಿ ನೋಡಿ.
ಮತ್ತೆ ಇದು ಲಾಂಗ್ ಲಾಸ್ಟಿಂಗ್ ಕೂಡ. ನಾವು ಆದಷ್ಟು ಫಂಕ್ಷನ್ಗಳಿಗೆ ಮತ್ತು ಬ್ರೈಡ್ಗಳಿಗೆ, ಪಾರ್ಟಿಗಳಿಗೆ ನಾವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಬರ್ತೈತಿ. ಇದ್ರ ಅಪ್ಲಿಕೇಶನ್ ನಮ್ಗೆ ಬ್ಲೆಂಡಿಂಗ್ ಒಂದ್ ಸ್ವಲ್ಪ ಕಷ್ಟ ಆಗ್ತೈತಿ, ಯಾಕಂದ್ರೆ ಇತರ ಸ್ಟ್ರಕ್ಚರ್ ಸ್ವಲ್ಪ ಥಿಕ್ ಇರ್ತದ. ಅದ್ರ ಸಂಬಂಧ ನಮ್ಗೆ ಸ್ವಲ್ಪ ಬ್ಲೆಂಡಿಂಗ್ ಸ್ವಲ್ಪ ನೀಟಾಗಿ ಸಮಾಧಾನಲೇ ಮಾಡ್ಕೋಬೇಕಾಗ್ತೈತಿ. ಬ್ಲೆಂಡಿಂಗ್ ಒಂದ್ ನೀಟ್ ಮಾಡಿದ್ರೆ ರಿಸಲ್ಟ್ ಮಾತ್ರ ಫ್ಯಾಬ್ಯುಲಸ್ ಆಗಿ ಬರ್ತೈತಿ. ಕವರೇಜ್ ಮಾತ್ರ ಹೈ ಕವರೇಜ್ ಕೊಡ್ತೈತಿ. ಗೈಸ್, ನೀವ ನೋಡ್ಬೋದು, ಇಲ್ಲಿ ನಾನು ಯೂಸ್ ಮಾಡಿರುವಂತಹ ಫೌಂಡೇಶನ್ ಲಿಕ್ವಿಡ್ ಫೌಂಡೇಶನ್. ಇಲ್ಲಿ ನಮ್ಮ ಅನ್ಇವನ್ ಸ್ಕಿನ್ ಕಾಣಕತ್ತೈತಿ, ಡಾರ್ಕ್ ಸರ್ಕಲ್ ಕಾಣಕತ್ತೈತಿ. ಇಲ್ಲಿ ನಮ್ಮ ಪ್ರಾಬ್ಲಮ್ಸ್ ಕೂಡ ಅಷ್ಟೊಂದು ಹೈಡ್ ಆಗಿಲ್ಲ. ಅದಕ್ಕೆ ನಾವು ಇದನ್ನ ಡೈಲಿ ಬೇಸಿಸ್ ಆಗಿ ಲೈಟ್ ವೇಟ್ ಮೇಕಪ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಅಷ್ಟ ಒಂದ್ 2 ತಾಸು ಅಥವಾ 3 ತಾಸು ನಮ್ಗೆ ಮೇಕಪ್ ಬೇಕಾಗಿತ್ತಂದ್ರೆ ಇದನ್ನ ನಾವು ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇದು ಕ್ರೀಮ್ ಬೇಸ್ ಫೌಂಡೇಶನ್. ಇದು ಎಷ್ಟು ಚಲೋದಂಗಿ ನಮ್ಮ ಪ್ರಾಬ್ಲಮ್ಸ್ ಅನ್ನ ಹೈಡ್ ಮಾಡೈತಿ. ಡಾರ್ಕ್ ಸರ್ಕಲ್ ಆಗಿರ್ಬೋದು, ಮಂಕಿ ಮೌತ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಗಳನ್ನ ಇದನ್ನ ನೀಟಾಗಿ ಹೈಡ್ ಆಗೈತಿ. ಮತ್ತೆ ಸ್ಕಿನ್ ಆಗ ಒಂದ ಡಿವಿಂಗ್ ಫಿನಿಶ್ ಕೊಟ್ಟೈತಿ, ಒಂದು ಗ್ಲೋ ಕಾಣಕತೈತಿ. ಇದರಿಂದ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮಟನು ಸ್ಟೇ ಆಗ್ತೈತಿ. ನಾವು ಆದಷ್ಟು ಬ್ರೈಡ್ ಗಳಿಗೆ ಆಗ್ಬೋದು, ಫಂಕ್ಷನ್ ಗಳಿಗೆ ಆಗ್ಬೋದು, ಈ ಫೌಂಡೇಶನ್ ಗಳನ್ನ ಯೂಸ್ ಮಾಡಬಹುದು. ಹಾಗಿದ್ರೆ ಈ ಫೌಂಡೇಶನ್ ಯಾರ್ಯಾರಿಗೆ ಸೂಟ್ ಆಕೈತೆ ಅಂದ್ರೆ, ಯಾವ ಸ್ಕಿನ್ ದವ್ರಿಗೆ ಸೂಟ್ ಆಕೈತೆ ಅಂತಂದ್ರೆ, ಡ್ರೈ ಸ್ಕಿನ್ ದವ್ರಿಗೆ ಹೇರ್ ಮಾಡಿಸಿದಂತಹ ಫೌಂಡೇಶನ್ ಇದೆ. ಮತ್ತೆ ಮೆಚ್ಚೂರ್ ಸ್ಕಿನ್ ದವ್ರಿಗೆ, ಈಗ ಒಂದು 30 ಎಲ್ಲ ಏಜ್ ಆಗಿರ್ತೈತಲ್ಲ, ಅವ್ರಿಗೂ ಕೂಡ ಇದೆ ಫೌಂಡೇಶನ್. ಯಾಕಂತಂದ್ರೆ ಅವರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್, ಪಿಗ್ಮೆಂಟೇಶನ್, ಹೈಪರ್ ಪಿಗ್ಮೆಂಟೇಶನ್, ಅನ್ಇವನ್ ಸ್ಕಿನ್, ಇವೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ಕ್ರೀಮ್ ಬೇಸ್ ಫೌಂಡೇಶನ್ ಇಂದ ನಾವು ಇದನ್ನ ಹೈಡ್ ಮಾಡ್ಕೋಬಹುದು. ಗೈಸ್, ಗೊತ್ತಾಯ್ತಲ್ಲ ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಬೇಸ್ ಫೌಂಡೇಶನ್ಗೆ ಇರುವಂತಹ ಡಿಫ್ರೆನ್ಸ್. ಇವುಗಳನ್ನ ನಾವು ಸ್ಕಿನ್ ಟೈಪ್ ಅನುಸಾರವಾಗಿನೂ ನಾವು ಸೆಲೆಕ್ಷನ್ ಮಾಡ್ಕೋಬಹುದು, ಮತ್ತೆ ವೆದರ್ ಅನುಸಾರವಾಗಿನೂ ಕೂಡ ನಾವು ಸೆಲೆಕ್ಷನ್ ಮಾಡ್ಕೋಬಹುದು. ಆದಷ್ಟು ನಮ್ಗೆ ಸಮ್ಮರ್ ಸೀಸನ್ದಾಗ ಸ್ವೆಟ್ ಜಾಸ್ತಿ ಆಗ್ತಿರ್ತೈತಿ. ಅಂತ ಸೀಸನ್ದಾಗ ನಾವು ಏನ್ ಮಾಡ್ಬೇಕಂದ್ರೆ ಲಿಕ್ವಿಡ್ ಫೌಂಡೇಶನ್ ಗಳನ್ನ ಚೂಸ್ ಮಾಡ್ಕೋಬೇಕು. ಕೋಲ್ಡ್ ವೆದರ್ ಇದ್ದಾಗ, ಚಳಿಗಾಲದ್ದು ಇದ್ದಾಗ, ಥಂಡಿ ಇದ್ದಾಗ, ಆ ಟೈಮ್ದಾಗ ಎಲ್ಲರದು ಸ್ಕಿನ್ ಜಾಸ್ತಿಯಾಗಿ ಡ್ರೈ ಆಗಿರ್ತೈತಿ. ಅಂತ ಸೀಸನ್ದಾಗ ನಾವು ಮೇಕಪ್ ಮಾಡಕತ್ತಿದ್ದಂದ್ರೆ ನಾವು ವಿ ಆರ್ ಗೋ ಟು ಕ್ರೀಮ್ ಬೇಸ್ ಫೌಂಡೇಶನ್. ಸೆಟ್ಟಿಂಗ್ ಪೌಡರ್ ನಿಂದ ಸೆಟ್ ಮಾಡಿದ್ರೆ ಮೇಕಪ್ ಇಸ್ ಡನ್. ನೀವು ಇಷ್ಟೇ ಆದ್ರೂ ಬಿಡ್ಬೋದು. ಇದ್ರ ಮೇಲೆ ನೀವು ಬ್ಲಷ್ ಮಾಡಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಬಿಡ್ಬೋದು. ನಾ ಇಲ್ಲಿ ಯೂಸ್ ಮಾಡಿದ್ದು ಆರ್ಸಿಒ ಟ್ರಾನ್ಸ್ಲೇಷನ್ ಪೌಡರ್, ಸೆಟ್ಟಿಂಗ್ ಪೌಡರ್. ಈ ಪೌಡರ್ ಅನ್ನ ನಾನು ಯೂಸ್ ಮಾಡಿದ್ದು. ಇದು ಸೆಟ್ಟಿಂಗ್ ಪೌಡರ್, ಟ್ರಾನ್ಸ್ಲೂಷನ್ ಪೌಡರ್ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಗೈಸ್. ಇದ್ರ ರಿಸಲ್ಟ್ ಇದ್ರ ಪಾರ್ಟಿಕಲ್ ಫುಲ್ ಸ್ಮೂತ್ ಇರೋದ್ರಿಂದ ನಮ್ಮ ಫೌಂಡೇಶನ್ ನೀಟಾಗಿ ಸೆಟ್ ಆಗ್ತದ. ಈ ಹೈಲೈಟಿಂಗ್ ಪಾರ್ಟ್ಸ್ ಗಳನ್ನ ನಾನು ನೀಟಾಗಿ ಹೈಲೈಟ್ ಮಾಡ್ಕೊತೇನೆ. ಹೈಲೈಟ್ ಅನ್ನು ಯಾವ್ಯಾವ ಪಾರ್ಟ್ ಅಲ್ಲಿ ಮಾಡ್ಬೇಕಂತೇಳಿ ಈಗಾಗಲೇ ನಾನು ಪ್ರಿವಿಯಸ್ ವಿಡಿಯೋಗಳಲ್ಲಿ ನೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೋಬಹುದು. ಗೈಸ್, ಇವತ್ತು ನಾನು ಕಾಜಲ್ ಹಾಕಕತ್ತಿಲ್ಲ, ಜಸ್ಟ್ ಒಂದ ಬ್ರೌನ್ ಶೇಡ್
ಐ ಶೇಡೋ ಪ್ಯಾಲೆಟ್ ಬ್ರೌನ್ ಶೇಡ್ ಅನ್ನ ತಗೊಂಡು ಜಸ್ಟ್ ನಾನು ವಾಟರ್ ಲೈನ್ಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಲೈಟ್ ಕಲರ್ ಹಾಕೋದ್ರಿಂದ ಕಣ್ಣಿ ಆದಷ್ಟು ಸ್ವಲ್ಪ ಓಪನ್ ಆದಂಗೆ ಕಾಣ್ತಾವ, ದೊಡ್ಡ ಆಗಿ ಕಾಣ್ತಾವು. ಮತ್ತೆ ಬ್ಲಾಕ್ ಕಲರ್ ಹಾಕಿದಂದ್ರೆ ಕಣ್ಣು ಅಷ್ಟ ಸ್ವಲ್ಪ ಸಣ್ಣ ಕಾಣ್ತಾವ್. ಅಂದ್ರೆ ಯಾರು ಕಣ್ಣ ಜಾಸ್ತಿಯಾಗಿ ಬ್ರಾಡ್ ಇರ್ತಾವಲ್ಲ ಅವ್ರಿಗೆ ಈ ತರ ಲೈಟ್ ಶೇಡ್ ದಿಂದ ಇಂತಹ ಶೇಡ್ ಗಳಿಂದ ನಮ್ಮ ಕಣ್ಣುಗಳನ್ನ ದೊಡ್ಡದಾಗಿ ಕಾಣುವಂಗ ಮಾಡಬಹುದು. ಯಾರು ಕಣ್ಣು ದೊಡ್ಡ ಇರ್ತಾವಲ್ಲ ಅವ್ರದ್ದು ಸಣ್ಣ ಕಾಣ್ಬೇಕಂತ ಹೇಳಿ ನಾವು ಕಾಜಲ್ ಅನ್ನ ಸ್ವಲ್ಪ ಡಾರ್ಕ್ ಆಗಿ ಹಾಕ್ಬೇಕಾಗ್ತೈತಿ. ಸಿ ಗೈಸ್ ಎಕ್ದಮ್ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಗೈಸ್ ಈಗ ನಿಮ್ಗೆ ಅರ್ಥ ಆಯ್ತಲ್ಲ ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಫೌಂಡೇಶನ್ ಇರುವಂತಹ ವ್ಯತ್ಯಾಸ. ಅವು ಯಾವ್ಯಾವ ಸ್ಕಿನ್ ಟೈಪ್ ದವರಿಗೆ ನಾವು ಯಾವ್ಯಾವ ಫೌಂಡೇಶನ್ ಗಳನ್ನ ಸೆಲೆಕ್ಷನ್ ಮಾಡ್ಬೇಕಂತ ಗೊತ್ತಾಯ್ತಾ ವಿತ್ ಪ್ರಾಕ್ಟಿಕಲ್. ಈಗ ನಿಮಗೆ ನನ್ನ ಬೋರ್ಡ್ ಮೇಲೆ ಬರೆದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದರಿಂದ ಇನ್ನಷ್ಟು ನಿಮಗೆ ಪರಿಣಾಮಕಾರಿಯಾಗಿ ನೆನಪುಳಿತೈತಿ. ಡಿಫ್ರೆನ್ಸ್ ಆಫ್ ಲಿಕ್ವಿಡ್ ಫೌಂಡೇಶನ್ ಅಂಡ್ ಕ್ರೀಮ್ ಬೇಸ್ ಫೌಂಡೇಶನ್. ಈಗ ಕ್ರೀಮ್ ಬೇಸ್ ಫೌಂಡೇಶನ್ ಮತ್ತು ಲಿಕ್ವಿಡ್ ಫೌಂಡೇಶನ್ ದಲ್ಲಿ ಇರುವಂತಹ ವ್ಯತ್ಯಾಸವನ್ನ ನೋಡೋಣ್ರಿ. ಗೈಸ್ ನಿಮ್ಗೆ ಏನಾದ್ರೂ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋರಿ. ಯಾಕಂದ್ರೆ ನಾನು ಬರ್ತಾ ಬರ್ತಾ ಅಕಸ್ಮಾತ್ ನಿಮ್ ಹ್ಯಾಂಡ್ ರೈಟಿಂಗ್ ತಿಳಿಲಿಕ್ಕಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಿಂದ ನಿಮಗ ಅಂಡರ್ಸ್ಟ್ಯಾಂಡ್ ಆಗ್ತದ. ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಬೇಸ್ ಫೌಂಡೇಶನ್. ಲಿಕ್ವಿಡ್ ಫೌಂಡೇಶನ್ ಲೈಟ್ ವೈಟ್ ಇರ್ತೈತಿ. ಲೈಟ್ ವೈಟ್ ಅಂದ್ರೆ ಇದು ಹಗುರವಾಗಿರ್ತೈತಿ. ಲಿಕ್ವಿಡ್ ಫೌಂಡೇಶನ್ ಲೈಟ್ ವೇಟ್ ಸ್ಟ್ರಕ್ಚರ್ ಅನ್ನು ಹೊಂದಿರ್ತೈತಿ, ಹಗುರವಾದಂತಹ ಸ್ಟ್ರಕ್ಚರ್ ಅನ್ನ ಹೊಂದಿರ್ತೈತಿ. ಕ್ರೀಮ್ ಬೇಸ್ ಫೌಂಡೇಶನ್ ಹೆವಿ ಥಿಕ್ ಥಿಕ್ ಟೆಕ್ಸ್ಚರ್ ಅನ್ನ ಹೊಂದಿರ್ತೈತಿ. ಥಿಕ್ ಅಂದ್ರೆ ದಪ್ಪವಾದಂತಹ ಟೆಕ್ಸ್ಚರ್ ಅನ್ನ. ಲಿಕ್ವಿಡ್ ಫೌಂಡೇಶನ್ ನ್ಯಾಚುರಲ್ ಫಿನಿಶ್ ಕೊಡ್ತದ. ಕ್ರೀಮ್ ಬೇಸ್ ಫೌಂಡೇಶನ್ ಫುಲ್ ಕವರೇಜ್ ಕೊಡ್ತದ. ನ್ಯಾಚುರಲ್ ಫಿನಿಶ್, ನ್ಯಾಚುರಲ್ ಫಿನಿಶ್ ಕೊಡ್ತದ. ಇದು ಕ್ರೀಮ್ ಬೇಸ್ ಫೌಂಡೇಶನ್ ದಲ್ಲಿ ಫುಲ್ ಕವರೇಜ್ ಕೊಡ್ತದ. ಫುಲ್ ಕವರೇಜ್ ಸ್ಕಿನ್ ಅಲ್ಲಿ ಅನ್ಇವನ್ ಸ್ಕಿನ್ ಆಗಿರಬಹುದು, ಪಿಗ್ಮೆಂಟೇಶನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಇಂತಹ ಪ್ರಾಬ್ಲಮ್ ಗಳನ್ನ ಫುಲ್ ಆಗಿ ಹೈಡ್ ಮಾಡ್ತೈತಿ. ಅದಕ್ಕೆ ಇದು ಕ್ರೀಮ್ ಬೇಸ್ ಫೌಂಡೇಶನ್ ಫುಲ್ ಕವರೇಜ್ ನೀಡ್ತದ. ಇದ್ರಲ್ಲಿ ನ್ಯಾಚುರಲ್ ಫಿನಿಶ್ ಕೊಡ್ತೈತಿ. ಇಲ್ಲಿ ಕವರೇಜ್ ಒಂದ್ ಸ್ವಲ್ಪ ಕಡಿಮೆ ಇರ್ತದ. ಸ್ವಲ್ಪ ಲಿಕ್ವಿಡ್ ಫೌಂಡೇಶನ್ ಅನ್ನ ಡೈಲಿ ಬೇಸಿಸ್ ಆಗಿ ನಾವು ಯೂಸ್ ಮಾಡಬಹುದು. ಅಂದ್ರೆ ಡೈಲಿ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಕಾಲೇಜ್ ಹೋಗಿರುವಂತಹ ಗರ್ಲ್ಸ್ ಆಗಿರ್ಬೋದು, ಇವ್ರಿಗೆ ಡೈಲಿ ಬೇಸಿಸ್ ಆಗಿ ಮೇಕಪ್ ಬೇಕಾಗ್ತೈತಲ್ಲ ಅಂತ ಅವರು ಈ ಲಿಕ್ವಿಡ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೂಕ್ತ, ದಿನನಿತ್ಯದ ಬಳಕೆಗೆ ಸೂಕ್ತ. ಕ್ರೀಮ್ ಬೇಸ್ ಫೌಂಡೇಶನ್ ಬ್ರೈಡಲ್ ಆಗಿರ್ಬೋದು, ಫಂಕ್ಷನ್ ಆಗಿರಬಹುದು, ಲಾಂಗ್ ಲಾಸ್ಟಿಂಗ್ ಮೇಕಪ್ ಗಳಿಗಾಗಿ ನಾವು ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಬ್ರೈಡಲ್ ಫಂಕ್ಷನ್ ಗಳಿಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕಂದ ಟೈಮ್ದಾಗ ನಾವು ಈ ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಗೈಸ್ ಗೊತ್ತಾತಲ್ಲ ಲಿಕ್ವಿಡ್ ಫೌಂಡೇಶನ್ ಮತ್ತು ಕ್ರೀಮ್ ಬೇಸ್ ಫೌಂಡೇಶನ್ ಇರುವಂತಹ ವ್ಯತ್ಯಾಸ ಏನಂತಂದ್ರ, ಫಸ್ಟ್ ಒನ್ ಹಗುರವಾದಂತಹ ಸ್ಟ್ರಕ್ಚರ್ ಹೊಂದಿರ್ತೈತಿ ಲಿಕ್ವಿಡ್ ಫೌಂಡೇಶನ್. ಕ್ರೀಮ್ ಬೇಸ್ ಫೌಂಡೇಶನ್ ದಪ್ಪ ಸ್ಟ್ರಕ್ಚರ್ ಅನ್ನ ಹೊಂದಿರ್ತೈತಿ. ಮತ್ತ ಸೆಕೆಂಡ್ ಒನ್ ನ್ಯಾಚುರಲ್ ಫಿನಿಶ್ ಕೊಡ್ತದ ಲಿಕ್ವಿಡ್ ಫೌಂಡೇಶನ್. ಕ್ರೀಮ್ ಬೇಸ್ ಫೌಂಡೇಶನ್ ಫುಲ್ ಕವರೇಜ್ ಕೊಡ್ತದ. ಲಿಕ್ವಿಡ್ ಫೌಂಡೇಶನ್ ದಿನನಿತ್ಯದ ಬಳಕೆಗೆ ಸೂಕ್ತವಾದಂತದ್ದೈತಿ. ಮತ್ತೆ ಕ್ರೀಮ್ ಬೇಸ್ ಫೌಂಡೇಶನ್ ಇದ್ರೆ ಬ್ರೈಡ್ ಆಗಿರಬಹುದು, ಫಂಕ್ಷನ್ ಗಳಿಗಾಗಿರಬಹುದು, ವಿಶೇಷವಾದಂತಹ ದಿನಗಳಲ್ಲಿ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬೇಕಂತಂದ್ರೆ ನಾವು ಈ ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಇದು ನೀವು ಬೇಕಿತ್ತಂದ್ರೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಬಹಳ ಅಂದ್ರೆ ಈಸಿ ಆಗ್ತೈತಿ ಮತ್ತೆ ನಿಮ್ಗೆ ಎಕ್ದಮ್ ಕ್ಲೀನ್ ಆಗಿ ತಿಳಿತೈತಿ. ಈ ನೋಟ್ಸ್ ಮಾಡಿರುವುದ್ರಿಂದ ಜಸ್ಟ್ ಇವು ಟಿಪ್ಸ್ ಗಳು ನೋಡ್ಕೊಂಡ್ರೆ ಸಾಕ. ಕ್ರೀಮ್ ಬೇಸ್ ಫೌಂಡೇಶನ್ ಎದಕ್ ಯೂಸ್ ಅದ, ಲಿಕ್ವಿಡ್ ಫೌಂಡೇಶನ್ ಎದಕ್ ಯೂಸ್ ಅದ ಗೊತ್ತಾಗ್ಬಿಡ್ತೈತಿ. ಗೈಸ್ ಆದಷ್ಟು ನೀವು ಬಿಗಿನರ್ಸ್ ಆಗಿದ್ರಿ ಅಂದ್ರ, ನೀವು ಈ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂದ್ರ ಮೇಕಪ್, ನೀವು ಲಿಕ್ವಿಡ್ ಫೌಂಡೇಶನ್ ದಿಂದ್ರೇನ ಯೂಸ್ ಮಾಡಿದ್ರಿ ಅಂದ್ರೆ ಆದಷ್ಟು ನಿಮಗ ಬಹಳ ಈಸಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಯಾಕಂದ್ರೆ ಈ ತರದ ಸ್ಟ್ರಕ್ಚರ್ ಥಿನ್ ಇರುವುದ್ರಿಂದ ಆದಷ್ಟು ಬೇಗ ಬ್ಲೆಂಡಿಂಗ್ ಆಗ್ತೈತಿ.
ಬಿಗಿನರ್ಸ್ ಇದ್ದವ್ರಿಗೆ ಇದು ಬಹಳ ಅಂದ್ರ ಬಹಳ ಸಹಾಯಕಾರಿ ಐತಿ. ಡೈಲಿ ಮೇಕಪ್ ಬೇಕಾಗಿತ್ತಂದ್ರ, ನ್ಯಾಚುರಲ್ ಫಿನಿಶ್ ಬೇಕಾಗಿತ್ತಂದ್ರ ನೀವ ಲಿಕ್ವಿಡ್ ಫೌಂಡೇಶನ್ ಅನ್ನ ಚೂಸ್ ಮಾಡ್ಕೋಬಹುದು. ನಿಮಗೆ ಏನಾದ್ರೂ ಹೈ ಕವರೇಜ್ ಬೇಕಿತ್ತಂದ್ರ, ಪಾರ್ಟಿ ಫಂಕ್ಷನ್ ಇತ್ತಂದ್ರ, ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕಾಗಿತ್ತಂದ್ರ, ಮತ್ತೆ ನಿಮ್ದ ಡ್ರೈ ಸ್ಕಿನ್ ಆಗಿತ್ತಂದ್ರ ನೀವು ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಗೈಸ್, ಈ ವಿಡಿಯೋ ನಿಮಗೆ ಏನಾದ್ರೂ ಯೂಸ್ಫುಲ್ ಅನಿಸ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ದು ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.